ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ತಾಲೂಕು ಮಾರ್ಕಪ್ಪನಹಳ್ಳಿಯ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ. ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿದರೂ ಕೂಡ ಕಣ್ಮುಚ್ಚಿ ಕುಳಿತರ ತಾಲೂಕು ಪಂಚಾಯಿತಿ ಇಒ ಅವರು. ನಮಸ್ಕಾರ ವೀಕ್ಷಕರೇ, ಇವತ್ತು ವಿಶೇಷ ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಇವತ್ತು ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ತಾಲೂಕು ಮಾರ್ಕಪ್ಪನಹಳ್ಳಿ ಗ್ರಾಮಕ್ಕೆ ಏನಪ್ಪ ಅಂತಂದ್ರೆ ಒಂದು ಸಂಘಟನೆಯವರು ಹೋಗಿರ್ತಾರ. ಸಂಘಟನೆ ಹೋದ ತಕ್ಷಣ ಒಬ್ಬ ಸಿಬ್ಬಂದಿ ಕೂಡ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲ. ಯಾಕಂದ್ರೆ ನಮ್ಮ ದುರ್ದೈವ ಅಥವಾ ಆ ಸಾರ್ವಜನಿಕರ ದುರ್ದೈವವನ್ನು ನಮ್ಗೆ ಕೂಡ ಅರ್ಥ ಆಗ್ತಾ ಇಲ್ಲ. ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ಒಬ್ಬ ಸಿಪಾಯಿ ಕೂಡ ಇರ್ತದೆ, ಆ ಸಿಪಾಯಿ ಕೂಡ ಗ್ರಾಮ ಪಂಚಾಯತಿಯಲ್ಲಿ ಇಲ್ಲ. ಯಾಕಂತಂದ್ರೆ ಆ ಜನಗಳದ್ದು ಎಂಥ ಅದೃಷ್ಟವೋ ಅನಾದೃಷ್ಟವೋ ನಮಗೂ ಕೂಡ ತಿಳಿದಿಲ್ಲ. ಸ್ವತಂತ್ರ ಸಿಕ್ಕು 77 ವರ್ಷ ಗತಿಸಿ ಹೋದ್ರೂ ಕೂಡ ಸಾರ್ವಜನಿಕರ ಸೌಲಭ್ಯ ಸಿಗ್ತಿಲ್ಲ. ಇವತ್ತು NMR ಆಗಲಿ 15 ಫೈನಾನ್ಸ್ ಅಲ್ಲಿ ಏನಪ್ಪ ಅಂತಂದ್ರೆ ಸಾಕಷ್ಟು ಗೋಲ್ಮಾಲ್ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತಿ, ಅದು ಮಾರ್ಕಪ್ಪನಹಳ್ಳಿ ಗ್ರಾಮ ಪಂಚಾಯತಿ. ಇವತ್ತು ಮಾರ್ಕಪ್ಪನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಏನಪ್ಪ ಅಂತಂದ್ರೆ ಸಾಕಷ್ಟು NMR ಆಗಲಿ, ಇವತ್ತು ಏನಪ್ಪ ಅಂತಂದ್ರೆ ಎನರ್ಜಿ ಆಗಲಿ, ಇವತ್ತು ಸಾಕಷ್ಟು ದುಡ್ಡು ತೆಗೆದು ಏನಪ್ಪ ಅಂತಂದ್ರೆ NMR ಎಂಥವ್ರಿಗೆ ಹಾಕ್ತಾರಪ್ಪ ಅಂತಂದ್ರೆ ಅವ್ರಿಗೆ ವಯಸ್ಸುಗಾರ ಇರ್ತಾರಲ್ಲ, ಅವ್ರಿಗೆ ಜಾಬ್ ಕಾರ್ಡ್ ಮಾಡೋದು. ಆ ರೀತಿ ಅವ್ರಿಗೆ ಏನಪ್ಪ ಅಂತಂದ್ರೆ ಕಂಪಲ್ಸರಿ ಅವರಿಗೆ NMR ಹಾಕೋದು. NMR ಹಾಕಿ ಏನಪ್ಪ ಅಂತಂದ್ರೆ ಇವರು ಅವ್ರಿಗೆ 200-300 ದುಡ್ಡು ಕೊಟ್ಕಿಂದ ಉಳಿದ ಹಣ ಇವ್ರು ತೊಗೊಂಡು ಬಂದಕ್ಕಿಂತ ಈ ರೀತಿ ಗೋಲ್ಮಾಲ್ ಮಾಡೋದು. ಮತ್ತೆ ಏನಪ್ಪ ಅಂತಂದ್ರೆ ಕೆಲವೊಂದು ಕಡೆ ಸುಮ್ಮನೆ ನಾನು ಸ್ಟಾರ್ಟರ್ ರಿಪೇರಿ ಮಾಡುತ್ತೆ, ಮೋಟರ್ ರಿಪೇರಿ ಮಾಡಿಸಿ ಅಂತೇಳಿ ಸಾಕಷ್ಟು ಇವತ್ತು ವಾಟರ್ ಸಪ್ಲೈಗೆ ಅಂತ ಸಾಕಷ್ಟು ದುಡ್ಡು ಕೂಡ ತೆಗೆದಿರುವಂಥದ್ದು ನಮ್ಮ ಹತ್ರ ಸಾಕ್ಷ್ಯಾಧಾರಗಳಿವೆ. ಏನಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಲ್ಲಿ, ದೇವರಹಿಪ್ಪರಗಿ ತಾಲೂಕಲ್ಲಿ ಸಾಕಷ್ಟು ಹೆಚ್ಚು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿ ಯಾವ್ದಪ್ಪ ಮಾರ್ಕಪ್ಪನಹಳ್ಳಿ ಹೇಳಕ್ಕೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಪ್ಪ ಅಂತಂದ್ರೆ ಆ ಗ್ರಾಮ ಪಂಚಾಯತಿಯಲ್ಲಿ ಅಷ್ಟೆಲ್ಲ ಭ್ರಷ್ಟಾಚಾರ ಮಾಡಿದ್ರು ಕೂಡ ಒಂದು ಗ್ರಾಮ ಪಂಚಾಯತಿಗೆ ಸರಿಯಾಗಿ PDO ಕರ್ತವ್ಯ ನಿರ್ವಹಿಸುತ್ತಿಲ್ಲ ಅಂದ್ರೆ ಸಾರ್ವಜನಿಕರ ಗಂಭೀರ ಆರೋಪ. ಅದು ನಮ್ಮ ಆರೋಪ ಅಲ್ಲ, ಸಾರ್ವಜನಿಕರ ಗಂಭೀರ ಆರೋಪ ಮತ್ತು ಗ್ರಾಮಸ್ಥರ ಗಂಭೀರ ಆರೋಪ. ಯಾಕಂತ ಹೇಳಿದ್ರೆ ಇವರು ಸರಿಯಾಗಿ ಕರ್ತವ್ಯ ನಿರ್ವಹಿಸುವುದಿಲ್ಲ. ಇನ್ನೊಂದೇನಪ್ಪ ಅಂತಂದ್ರೆ ಬಂದವರಿಗೆ ಇವತ್ತೇನಪ್ಪ ಅಂದ್ರೆ ಮನೆ ಉತ್ತಾರ ತೆಗೆದುಕೊಳ್ಬೇಕು, ಅವ್ರಿಗೆ ಕೂಡ ಗರ್ಪಟ್ಟಿ ಕಟ್ಟಿಸ್ಬೋದು. ಗರ್ಪಟ್ಟಿ ಸರಿಯಾಗಿ ಕಟ್ಸ್ಕೋತಾರ, ಅವ್ರಿಗೆ ಬರ್ಬೇಕಾಗಿದ್ದು ಸರಿಯಾಗಿ ತಗೋತಾರ. ಅವಾಗ ಅಷ್ಟೇ ಗ್ರಾಮ ಪಂಚಾಯತಿ ಅವ್ರಿಗೆ ಆದಾಯ ಬರುವಂತ ಕೆಲಸಗಳಿಗೆ ಮಾತ್ರ ಗ್ರಾಮ ಪಂಚಾಯತಿಗೆ ಬರ್ತದೆ. ಗ್ರಾಮಸ್ಥರ ಗಂಭೀರ ಆರೋಪ ಅವ್ರ PDO ಮೇಲೆ ಮತ್ತೆ ಏನಪ್ಪ ಅಂದ್ರೆ ಆ ಸಿಬ್ಬಂದಿ ಮೇಲೆ ಅದ. ಅಟ್ಲೀಸ್ಟ್ ಒಬ್ಬ ಕಂಪ್ಯೂಟರ್ ಆಪರೇಟರ್ ಆಗಲಿ, SDA, FDA, ಏನಪ್ಪ ಅಂದ್ರೆ PDO ಆಗಲಿ, ಸಿಪಾಯಿ ಆಗಲಿ, ಸಾಕಷ್ಟು ನಾವು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಆ ಗ್ರಾಮ ಪಂಚಾಯತಿಗೆ ಏನಪ್ಪ ಅಂತಂದ್ರೆ ಒಂದು ಟೀಮ್ ಹೋಗಿತ್ತು. ಆ ಟೀಮ್ ಹೋದ ತಕ್ಷಣ ಏನಪ್ಪ ಅಂತಂದ್ರೆ ಆ ಗ್ರಾಮ ಪಂಚಾಯತಿ ಹೇಳಿದ್ರು, ಅವರು ಸವಿಸ್ತಾರವಾಗಿ ಬಹಳ ಚಂದಾಗಿ ಮಾತಾಡಿದ್ರು ಬ್ರೋ, ಅಮೀದ್ ಮುಲ್ಲಾ ಅಂತ ಹೇಳಿ. ಅವ್ರು ಏನಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಶಾಂತ ಆಗಿದೆ, ಗ್ರಾಮ ಪಂಚಾಯತಿ ಗ್ರಾಮಸ್ಥರು ಶಾಂತ ಆಗಿದ್ದಾರೆ. ಇವತ್ತು ಅಟ್ಲೀಸ್ಟ್ PDO ಕೂಡ ನಿದ್ದೆಗೆ ಜಾರಿ ಇರತಕ್ಕಂಥ ಮಾತು ಕೂಡ ಏನಪ್ಪ ಅಂತಂದ್ರೆ ಅಮೀದ್ ಮುಲ್ಲಾ ಅವರು ಸವಿಸ್ತಾರವಾಗಿ ಹೇಳ್ಯಾರ. ಅದನ್ನ ನೋಡ್ಕೊಂಡ್ಬರೋಣ ಬನ್ನಿ. ನಮಸ್ಕಾರ ಕರ್ನಾಟಕ ಜನತೆಗೆ, ಕಡಗರಾದಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಇಂದು ನಾವು ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಮಾರ್ಕಪ್ಪನಹಳ್ಳಿಯ ಗ್ರಾಮ ಪಂಚಾಯತಿಗೆ ಬಂದೇವಿ. ಇಲ್ಲಿ ಗ್ರಾಮ ಪಂಚಾಯತಿ ಹೆಂಗಂದ್ರೆ ಭಾಳ ಶಾಂತ ಐತಿ. ಏನೂ ಗದ್ದಲ ಇಲ್ಲ, ಏನೂ ಇಲ್ಲ, ಯಾವುದೇ ಥರದ ದಾಂಧಲಿ ಇಲ್ಲ. ಯಾಕೆಂದ್ರೆ ಇಲ್ಲಿ PDOನೇ ಇಲ್ಲ, ಇಲ್ಲಿ ಕೆಲಸ ಮಾಡೋರು ಇಲ್ಲ, ಒಳಗೆ ಆಫೀಸರ್ಸು ಇಲ್ಲ. ಅದಕ್ಕಾಗಿ ಇದು ಭಾಳ ಶಾಂತ ಆಗಿದೆ. ಬರ್ಬೋದು, ಇಲ್ಲಿ ನಿದ್ದೆ ಮಾಡಬಹುದು, ಏನಾರ ಬೇರೆ ಬೇರೆ ಕಾರ್ಯ ಆದರೂ ಮಾಡಬಹುದು. ನೀವು ಬನ್ನಿ ನೋಡ್ಬರ್ರಿ, ಇಲ್ಲಿ ಮಾರ್ಕಪ್ಪನಹಳ್ಳಿ ಗ್ರಾಮ ಪಂಚಾಯತಿ. ಇದೆಲ್ಲ ಯಾರೂ ಸಿಬ್ಬಂದಿಗಳಿಲ್ಲ, 3 ಗಂಟೆಯಿಂದ ಇಲ್ಲ. ಈಗ ನೋಡ್ಬೋದು ಒಳಗೆ ಹಂಗೆ ಖಾಲಿ ಐತಿ. ಒಳಗೆ ತೋರಿಸಿ, ಒಳಗಡೆ ಯಾರದಾರ ಎಲ್ಲರೂ ಆಫೀಸಿಗೆ ಕುಲ್ಲ ಬಿಟ್ಟು ಯಾರು ಕೆಲಸ ಮಾಡ್ಕೊಳ್ಳೋರು ಬರೋರಿದ್ರೆ ಏನು ಕೆಲಸಗಳು ಆಗಲ್ಲ. ಇಲ್ಲಿ ಎಷ್ಟು ಬೇಜವಾಬ್ದಾರಿತನ ನಡೆದೈತಂದ್ರೆ ಇವೇ ನೋಡ್ಬೋದು. ಗ್ರಾಮ ಪಂಚಾಯತಿಯಲ್ಲಿ ನೋಡ್ಬೇಕಾದ್ರೆ ಬಾಗಲ ಹಾಕೊಂಡು ಹೋಗ್ಬಿಟ್ರೆ ಕೀಲಿ ಹಾಕೊಂಡು ಅಂದ್ರೆ ಇಲ್ಲಿ ಬರೋರು ಬರ್ಬೇಕು, ನೋಡ್ಬೇಕು. ಇಲ್ಲಿ ಚಂದಾಗಿ ಸ್ಲ್ಯಾಪಿಂದ ಇದು ಐತಿ, ಕುಂಡಿರ್ಬೇಕು, ರೆಸ್ಟ್ ಮಾಡ್ಬೇಕು ಆರಾಮ್ಸರಿಯಾಗಿ. ಆದ್ರೆ ಇಲ್ಲಿ ಏನೂ ಕೆಲಸಗಳಂತೂ ಇಲ್ಲಿ ಮಾರ್ಕಪ್ಪನಹಳ್ಳಿ ಗ್ರಾಮ ಪಂಚಾಯತ್ ಒಳಗೆ ಏನೂ ಆಗಲ್ಲ. ಯಾವುದೇ ಥರ ಇಲ್ಲಿ ಆಫೀಸ್ಗಳಿಗೆ ಇದೇನದು ಸುಮ್ಮಿದು ಆಫೀಸ್ಗಳು ನೋಡೋ ಬಂದೆವು, ಕೀಲಿ ಹಾಕೊಂಡು ಹೋಗ್ಬಿಟ್ರೆ ಅಲ್ಲ ಏನು ಕೆಲಸಗಳು ಹಾಕವು, ಎಲ್ಲ ಕೀಲಿಗಳು ಹಾಕೊಂಡಿದ್ದು ಆಫೀಸ್ ಒಂದು ಬಂದವ್ರಿಗೆ ಇಟ್ಟು ತೋರ್ಸಕ್ಕೆ. ಬಂದವರಿಗೆಲ್ಲ ಏನು ಹೇಳ್ತಾರೆ, ಸಾಹೇಬ್ರು ಇಲ್ಲೇ ಡ್ಯೂಟಿ ಹೋಗ್ಯಾರ, ಮೀಟಿಂಗ್ ಅದ, ಅದು ಅದ, ಇದು ಅದಕ್ಕಿಂತ ಹೇಳ್ಕೊಂತಿರ್ತಾರೆ. ಅದು ಯಾವ ಸಾಹೇಬ್ರು ಬರಲ್ಲ, ಇಲ್ಲಿ ಏನೂ ಬರಲ್ಲ. ಭಾಳ ಬೆಳಗ್ಗೆ 1-2 ತಾಸು ಬಂದು ಹೋಗ್ಬೋದು. ಇಲ್ಲಿ ನಾವೇ 3 ಗಂಟೆಗೆ ಬಂದೇವಿ, ಇಲ್ಲಿ ಯಾವ ಸಾಹೇಬ್ರು ಇಲ್ಲ, ಏನೂ ಇಲ್ಲ. ಈ ಕಡೆದೆಲ್ಲ ಕೋಣೆಗಳು ನೋಡಿ ಬಂದೇವ್ರೆ, ಕೀಲಿ ಹಾಕೊಂಡು ಹೋಗ್ಯಾರ. ಇದೊಂದು ಅಭಿವೃದ್ಧಿ ಅಧಿಕಾರಿಗಳ ಕೋಣೆ ಅಂತ ಬರ್ತಾರ. ಏನು ಅಭಿವೃದ್ಧಿ ಮಾಡ್ತಾರೋ ಅವ್ರಿಗೆ ಗೊತ್ತದು. ಆದ್ರೆ ಇಲ್ಲಂತೂ ಯಾರು ಸಿಬ್ಬಂದಿಗಳಿಲ್ಲ, PDOನೂ ಇಲ್ಲ, ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ನೀವು ನೋಡ್ಬೋದು, ಇದೊಂದು ಆಫೀಸ್ ತೆರೆದು ಬಿಟ್ರ. ನಮಸ್ಕಾರ.
ನಮ್ಮ ಕರ್ನಾಟಕ ತಾಲೂಕು ಅಧ್ಯಕ್ಷ ಸನ್ನದಪ್ಪ ಮಾತಾಡೋದು. ದೇವರಪುರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಾರ್ಕಂಡು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನಾವು ಇಂದು ಬಂದಿದ್ದು. ಇಲ್ಲಿ ಪಂಚಾಯತಿ ಒಳಗೆ ಯಾವ ಅಭಿವೃದ್ಧಿ ಅಧಿಕಾರಿಗಳಿಲ್ಲ, ಸೆಕ್ರೆಟರಿ ಇಲ್ಲ, ಕಾರ್ಯದರ್ಶಿಗಳಿಲ್ಲ ಮತ್ತು ಯಾರು ಪ್ಯೂನು ಯಾರೂ ಇಲ್ಲ. ಗ್ರಾಮ ಪಂಚಾಯತಿ ಇರೋದು ಗ್ರಾಮಗಳ ಅಭಿವೃದ್ಧಿ ಮಾಡ್ಲಿಕ್ಕೆ. ಅಧಿಕಾರಿಗಳಿಲ್ಲ, ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟು ಡ್ಯೂಟಿ ಮಾಡೋದು ಬಿಟ್ಟು ನಾವು ಮೀಟಿಂಗ್ ಹೋಗಿದ್ದೀನಿ, ನಾನು ಹೋಗಿದ್ದೀನಿ ಅಂತೇಳಿ ಇವರು ಹಾರಿಕೆ ಉತ್ತರ ಕೊಡತ್ತಾರ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಇದನ್ನು ಪರಿಶೀಲಿಸಿ, ಅಧಿಕಾರಿಗಳು ಇದನ್ನು ಪರಿಶೀಲಿಸಿ ಇವ್ರ ಮ್ಯಾಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ನಾನು ಆಗ್ರಹಿಸ್ತಿದ್ದೇನೆ.